ಹಾಯಮ್ಮ, ಏನಮ್ಮ ಇವತ್ತು ಬಿಗ್ ಬಾಸ್ ಅಪ್ಡೇಟು? ಅದೇ ರಾಶಿ ಕಾಕನ್ನು ಇದು ರಕ್ಷಿತಾ ಲೆಟ್ರಲ್ಲಿ ಬರ್ತವೆ. ಎಲ್ಲ ಒಮ್ಮುಖವಾಗಿ ಮಾತಾಡಿ ಒಂದು ಡಿಸಿಷನ್ ಕೊಡಬೇಕು ಅಂತ ಹೇಳ್ತಾರೆ. ಇವಳು ಅಶ್ವಿನಿ ಗೌಡ, ದುರ್ವಂತು, ಆಮೇಲೆ ಸೂರಜ್, ಆಮೇಲೆ ಇವನು ಕಾಕರಾಜ್ನು, ನಿಶಾ, ಇವರು 5 ಜನ ಒಂದು ಕಡೆ ನಿಂತ್ಕೊಂತಾರೆ. ಇವರೊಂದು 7 ಜನ ಒಂದು ಕಡೆ ನಿಂತ್ಕೊಂತಾರೆ. ಇವರೆಲ್ಲ ಲಕ್ಷಿತಾ ಕಾಣ್ತಾರೆ. ಇವರೆಲ್ಲನೂ ರಾಶಿಕಾಗೆ ಇಬ್ಬರು ಒಪ್ಪಲ್ಲ. ಒಪ್ಪದಿರ ಇವರು ಕೇಳ್ತಾರೆ ಎಲ್ಲರೂ. ಅವಳಂತೂ ಇವಳು ಅಶ್ವಿನಿ ಗೌಡ ಅಂತೂ ಬಂದು ಕೇಳೋ ಸ್ವಾರ್ಥದಿಂದ ಪಾಪ ಏನು ಹೇಳ್ತಾಳೆ ಅಂದರೆ, ಅವಳು ನಿಂಕ ನನಗೆ ಇದಾಯಿತು, ಅವಮಾನ ಆಯಿತು, ಕೆಳಗಡೆ ಅವಳು ನನ್ನ ಹಿಂಗಿದ್ದೋಳು ಹಿಂಗೆ ಮಾಡಿಬಿಟ್ಲು ಬಂದು ಅಂತ, ಅದಕ್ಕೆ ನಾನು ಹಾಕಲ್ಲ, ನಾನು ಒಪ್ಪಲ್ಲ. ಅಲ್ಲ, ಇದು ಕತ್ತೆ ವಯಸ್ಸಾಗೈತೆ, ಚಿಕ್ಕ ಹುಡುಗಿ ಮೇಲೆ ಹೋಗಿ ಅಂತ ಸ್ವಲ್ಪ ಎಲ್ಲರೂ ಹೋಗಿ ಕೇಳಿದ್ರು. ಬೇಡ, ಒಪ್ಕೊಳ್ರಿ, ಆ ಹುಡುಗಿಗೆ ಪಾಪ ಅಲ್ಲಿಂಕ ಲೆಟ್ರ್ ಬರಿಲ್ಲ, ಮಾತು ಇಲ್ಲ. ಇವ್ ರಾಶಿಕನ ತಮ್ಮ ಮಾತಾಡಿದ್ನು ಅಂತ ಕೇಳಿದ್ರು. ಇಲ್ಲ ಇನ್ನು ಬೇರೆಯವ್ರು ನಿಂತಿದ್ರು ನಾವು ಒಪ್ಕೊನೇರಿ, ಅವಳಿಗಂತೂ ನಾನು ಒಪ್ಪೋದೇ ಇಲ್ಲ. ನಾನು ಇದಾಗಿದ್ದು ಹಿಂಗಿದ್ದವಳು ಹಿಂಗೆ ಮಾಡಿಬಿಟ್ಲು, ನನ್ನ ಮಕನೇ ಇದು ಮಾಡಿಬಿಟ್ಲು, ನನ್ನ ವ್ಯಕ್ತಿತ್ವನೇ ಇದು ಮಾಡಿಬಿಟ್ಲು ಅಂತ. ವ್ಯಕ್ತಿತ್ವ ಯಾರಾದ್ರೂ ಮಾಡೋಕ್ಕಾಗತ್ತಾ? ನೀನು ಇರೋದು ತೋರಿಸ್ತಾರಷ್ಟೇ. ಅವಳಿಂಕ ಇದಾಯಿತು ಅಂದ್ಬಿಟ್ಟು ಯಾಕೆ 2 ಲೆಟ್ರ್ಗಳನ್ನು ಇದು ಮಾಡ್ಬಿಡ್ತಾರೆ. ಇಬ್ಬರಿಗೂ ಇದ್ರಾಯ್ತು. ಧ್ರುವಂತ್ ಯಾಕೆ ಅಷ್ಟು ಓವರಾಗಾಡಿದ್ದಲ್ಲ? ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ಗುಂಪುಗಾರಿಕೆ ಮಾಡ್ಕೊಂಡು ಅವರೆಲ್ಲ ಗುಂಪು ಸೇರಿದ್ದಾರೆ, ಗುಂಪುಗಾರಿಕೆ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಸುರೇಶ್ ಅಲ್ಲಿಂದ ಎದ್ದು ಬಂದ್ಬಿಟ್ಟ. ಬಂದು ಹೇಳ್ತಾ ಇದ್ದ, ಅಮ್ಮ ಹೋಗಿ 1ಕ್ಕೆ 2 ಹೇಳ್ತಾವಳೆ ಅಲ್ಲಿ ಗುಂಪುಗಾರಿಕೆ ಅಂತ, 1ಕ್ಕೆ 4 ತಂದಿಕ್ತಾವಳೆ ಅಮ್ಮನ ಇಲ್ಲಿ, ನಾವು ಗುಂಪುಗಾರಿಕೆ ಮಾಡಿದ್ರ ಅಂತ ಅವ್ನು ಬಂದ್ಬಿಟ್ಟ. ಆಮೇಲೆ ತಿರ್ಗಿ ನಿಶಾ ಹೇಳ್ತಾ ಇದ್ಲು, ನೋಡಿದೆ ನಾವು ಹಂಗೆ ಮಾತಾಡೋಷ್ಟಕ್ಕೆ ಸುರೇಶ್ ಎದ್ದು ಹೋಗ್ಬಿಟ್ನು ಅಂತ. ಜಾನ್ವಿ ಹೋಗ್ಬಿಟ್ಲು ಅಂತ. ಜಾನ್ವಿನೂ ಸುರೇಶ್ ಹೋಗ್ಬಿಟ್ರು ಮಕ್ಕ ನೋಡ್ಕೊಂಡು ಅಂತ. ಆಮೇಲೆ ಹೌದಾ ಹಂಗೋದ್ಲ ಅಂತ ಇದ್ಲು ಇವಳು ಅಶ್ವಿನಿ. ಆಮೇಲೆ ಅವಳು ಇದ್ಕೊಂಡು, ನಾನು ಯಾವಾಗ ಆಟ ಆಡಿದ್ರು ಹಿಂಗೆ ಆತೈತೆ, ಅವಳಿಗೂ ಒಂಥರ ಬೇಜಾರೈತೆ. ಯಾಕಂದರೆ ಯಾರಿಗಾನ ಒಬ್ರಿಗೆ ಸಿಗ್ಬೋದಾಗಿತ್ತು, ಇಬ್ಬರಿಗೂ ಇದ್ರಾಗೋಯ್ತು. ಇಲ್ಲ, ಇವರು ಒಪ್ಕೊಳಕ್ಕೆ ರೆಡಿ ಇದ್ರು, ಬಟ್ ಅಶ್ವಿನಿಯಿಂದನೇ ಆಗಿದ್ದು. ಒಪ್ಕೊಳಕ್ಕೆ ರೆಡಿ ಇದ್ದ, ಅವಳು ಒಪ್ಕೊಳಕ್ಕೆ ರೆಡಿ ಇದೆ ಅಷ್ಟೇ. ಹೋಯ್ತದು, ಇಬ್ಬರಿಗೂ ತೊಂದರೆ ಆಯಿತು. ಆದರೆ ಅಶ್ವಿನಿ ಅಂತೂ ರಕ್ಷಿತನ ಬೇಕಂತ ಟಾರ್ಗೆಟ್ ಮಾಡಿದ್ರು ಅಂತ. ಅದು ಏನು ಮಾಡ್ತಾಳೆ ಗೊತ್ತಿಲ್ಲ. ಫಸ್ಟ್ ಅವಳನ್ನ ಪೇಕ್ ಮಾಡಿ ಆಚೆಗೆ ಹಾಕ್ಬೇಕು ಅವಳನ್ನ. ಅವಳೇನು ಸುಮ್ಮನೆ ವೇಸ್ಟ್. ಅವಳು ಧ್ರುವಂತ್ ತಂಗಿ ಅಂದ್ಬಿಟ್ಟು ಅವನು ಬಕೆಟ್ ಹಿಡಿಯಕ್ಕೆ ಚಂದಾಗ ಅವನು. ಇವಾಗ ಮಲ್ಲಮ್ಮ ಆಯಿತು, 2 ದಿನ ಚಂದ್ರಪ್ರಭ ಆಯಿತು, 2 ದಿನ ಇವನ್ನಾಯ್ತು ಧನವ್ರಾಯ್ತು. ಇವಾಗ ಅಶ್ವಿನಿ ಗೌಡನ ಹಿಡ್ಕೊಂಡು ಬಕೆಟ್ ಚೆನ್ನಾಗಿ ಹಿಡಿತಾವನ ಅವನು ಏನು ಆಟ ಆಡ್ತಾನೆ, ಇವಾಗ ಇಲ್ಲಿ ಮೇಲೆ ಮಾತಾಡ್ತಾವನೆ ಎಲ್ಲಾನು. ಅವನು ಫಸ್ಟು ತೆಗೆದು ಬಿಸಿರಾಕ್ಬೇಕು. ಅವ್ನು ಏನು ಕವನಿ ಒಂದು ಜುಟ್ಟು ಹಾಕೊಂಡು ಒಂದು ಬಾಟ್ಲಿ ಹಿಡ್ಕೊಂಡು ಓಡಾಡ್ತಾನೆ ಅಷ್ಟೇ.